ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಬೆಳಗ್ಗೆ 8 o'clock ಆಗಿದೆ. ಅವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಫ್ಟರ್ 1.5 week ಆಗಿಬಿಟ್ಟಿತ್ತು ನನ್ನ ಬ್ಲಾಗ್ ಹಾಕಿ. ಅಂದರೆ ಮಾಮೂಲಿ ಬ್ಯಾಂಬೂ ರೆಸಿಪಿ ಹಾಕಿದ್ದೆ 4-5 days ಹಿಂದೆ. ಅದಾದಮೇಲೆ ನಾನು ಬ್ಲಾಗ್ಸ್ ಮಾಡಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತೇಳಿ ಬೆಳಿಗ್ಗೆ ಫ್ರೆಶ್ ಆಗಿ ರಾತ್ರಿ ನಿದ್ದೆನೂ ಇಲ್ಲ ಬೇರೆ. ಯಾಕೆಂದರೆ ಕೂತಿದ್ದಾಳಲ್ಲ ಅವಳಿಂದ ಗೊತ್ತಿಲ್ಲ, ಯಾಕೆ ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ರಾತ್ರಿಯೆಲ್ಲ ಒಂದು ಹಿಂಸೆ ಕೊಟ್ಲು ಊಟ ಬೇರೆ ತಿಂದಿರಲಿಲ್ಲ. ಈ ಥರ ಬಾಕ್ಸ್ಗೆ ಹಾಕಿ ಆಫಲ್ಲೆಲ್ಲ ಇಟ್ಕೊಂಡು ಮಾಡ್ಕೊಂಡಿದ್ವಿ. ನೋಡಿ ಹೆಂಗಾಗಿದ್ದಾಳೆ ಅಂತ ತೋರಿಸಿಲ್ಲ ಅವತ್ತಿನ ವೀಡಿಯೋದಲ್ಲಿ. ಇವತ್ತಿಗೂ ಎಷ್ಟು ಸಣ್ಣ ಆಗಿದ್ದಾಳೆ ಅಂತ ಯಾಕೂ ಗೊತ್ತಿಲ್ಲ. ಊಟ ಬೇರೆ ಬಿಟ್ಬಿಟ್ಟಿದ್ಲು. ಅದಕ್ಕೋಸ್ಕರ ನಾವು ಹಸು ಹಾಲು ಕೊಡ್ತಿದ್ವಲ್ಲ, ಅದನ್ನ ಸ್ಟಾಪ್ ಮಾಡಿಬಿಟ್ವಿ. 3 days ಆಯಿತು. ಸ್ಟಾಪ್ ಮಾಡಿದ್ಮೇಲೆ ಗೊತ್ತಿಲ್ಲ, ಮೊನ್ನೆ ಫಿಶ್ ತಿಂದಿದ್ದು ಅಷ್ಟೇ. ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಲೂಸ್ ಮೋಷನ್ ರಾತ್ರಿಯಿಂದ ಪಾಪ ತುಂಬ ಕಷ್ಟಪಟ್ಟಿದ್ದಾಳೆ. ಎದ್ದ ಕೂಡ ನಮಗೂ ಮಾಡಕ್ಬಿಟ್ಟಿಲ್ಲ, ಹಂಗೆ ಮಾಡಿದಾಳೆ. ಅದಕ್ಕೆ ಈಗ ಅಷ್ಟು ಪಾಪ ಹೊಟ್ಟೆ ಹಸುವಾಗುತ್ತೆ ಅಂತ ಆಫರ್ ಕೊಟ್ಟಿದ್ದೆ. ಅದೇ ರವೆ ರೊಟ್ಟಿ ಮಾಡ್ಕೊಡೋಣ ಅಂತ ಈಗ ರೆಡಿ ಮಾಡ್ತಾಯಿದ್ದೀನಿ. ಹಾಯ್ ಮಾಡಿ ಮಗನೇ, ಹಾಯ್ ಮಾಡು. ಹಾಯನ್ನು ನಿಜ ಅಲ್ವಾ ಎಷ್ಟು ಸಣ್ಣಾಗಿದ್ದಾಳೆ ಅಂತ ನಾವಂತೂ ಬೇಜಾರು ನೋಡಿದ್ರೆ. ಯಾಕೆ ಅಂದರೆ ಹಾಲು ಸ್ಟಾಪ್ ಮಾಡಿದ್ದು, ಊಟ ಒಂದು ತುತ್ತು ಕೂಡ ತಿಂತಿರಲಿಲ್ಲ. ಬೆಳಗ್ಗೆ ಒಂದು ಟೈಮ್ ಹಾಲು ಕೊಟ್ಟರೆ ಸಂಜೆ ಒಂದು 4 o'clock 4:30 ಹಂಗೆ ಹಾಲು ಕೊಡ್ತಿದ್ವಿ. ಮತ್ತು ರಾತ್ರಿ ಊಟ ಆದಮೇಲೆ ಹಾಲು ಕೊಡ್ತಿದ್ವಿ. 3 time ಹಾಲು ಕೊಡ್ತಾಯಿದ್ದಿದ್ದು ಅವಳಿಗೆ. ಅದೇನಾಯಿತು ಗೊತ್ತಿಲ್ಲ, ಅದು ಅಂದರೆ ಊಟ ಸೇರಿಸಲ್ಲ ಅಂತ ಹೇಳ್ತಾರೆ ಹಾಲು ಜಾಸ್ತಿ ಕೊಟ್ಟಷ್ಟು. ಅದಕ್ಕೆ ನೋಡೋಣ ಸ್ಟಾಪ್ ಮಾಡಿಬಿಡೋಣ ಸ್ವಲ್ಪ ದಿನ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ನೋಡಿದ್ರೆ ಈ ಥರ ಆಯಿತು. ಅದೇನಕ್ಕಾಯ್ತದ ಗೊತ್ತಿಲ್ಲ. ಮತ್ತು ಮಂದ ಅಂದರೆ ಕಪ್ಪು ಬಿಳಿ ಮಾಡಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನು ಅವಳು ಕಟ್ಟಿದ್ದೀನಿ. ಅದಾದಮೇಲೆ ಹೇಳ್ತೀನಿ, ಮಕ್ಕಳು ಮುಂದೆ ಅದೇ ಹೆಸರು ಹೇಳ್ಬಾರ್ದು ಅಂತಾರೆ. ಅದೊಂದು ನಮಗೆ ಅವಳ ಕೈಯಲ್ಲಿದೆ. ಅರ್ಶಿನ ದಾರ ಮಾಡಿಬಿಟ್ಟು ಅದನ್ನು ಅರ್ಶಿನ ಬಟ್ಟೆ ಮಾಡಿಬಿಟ್ಟು ಕಟ್ಟಬೇಕದು. ಅದನ್ನು ಕಟ್ಟಿ ಅದ್ರ ಸ್ಮೆಲ್ಲು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಅದಕ್ಕೂ ಏನು ಸಂಬಂಧ ಇಲ್ಲ ಅಂತಾರೆ. ಹೊಟ್ಟೆ ಇರು ಅವಳಿಗೆ ಒಂಥರ ಹೊಟ್ಟೆ ಹಸುವಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಆದ್ರೂ 2-3 ಸಲ ಆ ಥರ ಆಗೋಯ್ತು. ಪ್ಯಾಂಪರ್ಸ್ ಹಾಕಿದ್ರು ಕೂಡ ಯೂಸ್ ಆಗಲಿಲ್ಲ. ನಾವು ಬರೀ ಫುಲ್ಲು ನೀರೇ ಕುಡಿದಿದ್ದಾಳು ರಾತ್ರಿ. ಫುಲ್ಲು ಬರೀ ನೀರಲ್ಲೇ ಇರೋದವಳು. ಅದಕ್ಕೋಸ್ಕರ ಈಗ ಸ್ವಲ್ಪ ಪ್ಲೇನ್ ಕೇಕ್ ತೀಸ್ಕೊಂಡು ತಿಂತಿದ್ದಾಳೆ ಅಮ್ಮ ಅಂತ. ನಾನು ಅವಳ ಪಾಡುಗಳು ಇರ್ತಾಳೆ. ರಾತ್ರಿ ಮಾತ್ರ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಡ್ಲು. ಓಕೆ ಪಾಪ, ಈಗ ರವೆ ರೊಟ್ಟಿ ಮಾಡ್ಕೊಡ್ತೀನಿ. ರವೆ ರೊಟ್ಟಿ ಮಾಡೋಕ್ಕೆ ನಾನು ಸ್ವಲ್ಪ ಇಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ. ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಸಬ್ಬಾಗಿ ಸೊಪ್ಪು, ಸ್ವಲ್ಪ ಇದಕ್ಕೆ ಮೊಸರು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ನೆನೆಹಾಕ್ತೀನಿ. ಈಗ ಉಪ್ಪು ಹಾಕಿ ಸ್ವಲ್ಪ 1/2 hour ನೆನೆಬೇಕು. ಅದಕ್ಕೋಸ್ಕರ ಇದು ಹಾಲು, ಅವಳಿಗೆ ಹಾಲು ಕುಡಿತಿಲ್ವಲ್ಲ, ಅದಕ್ಕೋಸ್ಕರ ಈಗ ನಾವು ಮೊಸರು ಮಾಡ್ತೀವಿ. ಮತ್ತು ಹಾಲು ಸ್ವಲ್ಪ ಕಮ್ಮಿನೇ ಇಟ್ಕೊತೀವಿ ಮನೆಗೆ. ಈಗ ಫಸ್ಟ್ 1 ಲೀಟ್ರ್ ಅಷ್ಟು ಇಟ್ಕೊಳ್ಳೋರು, ಈಗ 1.25 ಲೀಟ್ರ್ ಅಷ್ಟು ಇಟ್ಕೋತಾರೆ. ಓಕೆ, ಸಾಕು ಅಂದ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸೊ ಇವನ್ನೆಲ್ಲ ಸಣ್ಣ ಸಣ್ಣ ಹಚ್ಚಬೇಕು. ಇದನ್ನೆಲ್ಲ ಹಚ್ಬಿಟ್ಟು ಮತ್ತು ಇದು ನೆನೆಹಾಕಿರ್ತೀನಲ್ವ, ನೆನೆಹಾಕ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ. ಇದು ನೆನೆಸಿಟ್ಟು 20 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಕ್ಯಾರೆಟು, ಈರುಳ್ಳಿ, ಸಬ್ಬಾಗಿ ಮತ್ತು ಕೊತ್ತಂಬರಿ ಎಲ್ಲ ಅಲ್ಲೇ ಇದೆ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಏನಪ್ಪ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ನಾನು ಯಾಕೆಂದರೆ ಅವಳು ಮಾಡ್ತಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಿಲ್ಲ. ಹೊಟ್ಟೆ ಹಸುವಾಗ್ಬಿಡುತ್ತೆ ಪಾಪ ಅವಳಿಗೆ. ಅದಕ್ಕೆ ಮಾಡ್ಕೊಳ್ಳೋಣ ಅಂತ ತವಾ ಅಲ್ಲೇ ಇಟ್ಟಿದ್ದೀನಿ ಬಿಸಿಗೆ. ಇದು ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಅಷ್ಟೇ. ಇಡಮ್ಮ, ಹಾಕ್ಕೊಡ್ತೀನಿ, ತುತ್ತು ಹಾಕ್ಕೊಡ್ತೀನಿ. ಇದು ನಾನು ಮಧ್ಯಾಹ್ನ ಸ್ವಲ್ಪ ಒಮ್ಮಟ್ಟು ಕುಡಿದೆ. ನಾನು ಹಾಲು ಕುಡಿತಿದ್ದೆ, ಅವಳು ಕೊಡೋದು ಬಿಟ್ಟಮೇಲೆ ನನಗೂ ಇಷ್ಟ ಆಗ್ತಿಲ್ಲ ಕುಡಿಯೋಕ್ಕೆ ಪಾಪ ಬಿಟ್ಟು. ಅದಕ್ಕೋಸ್ಕರ
ನೀರು ಅದೆಷ್ಟೇ ಅನ್ಬೇಕು ಅಷ್ಟೇ ಹಾಕ್ಕೊಳ್ಳಿ. ಮೊಸರು ಹಾಕಿದ್ಮೇಲೆ ಜಾಸ್ತಿ ಹಾಕೋಬೇಡಿ. ನೋಡಿ ಇದೇ ಸ್ವಲ್ಪ ಸಾಕು ಅನಿಸಿದೆ. ಸರಿ, ಹಾಕಿದ್ಮೇಲೆ ಹೆಂಗೆ ಬರುತ್ತೆ ತೋರಿಸ್ತೀನಿ. ಚಿಕ್ಕಕ್ಕೆ ಹಾಕಿದ್ದೀನಿ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಸ್ವಲ್ಪ ದೊಡ್ಡಕ್ಕೆ ಹಾಕ್ಬೇಕಿತ್ತು. ಕೊಡ್ತೀನಿ, ನನ್ನ ಮಗಳಿಗೆ ಕೊಟ್ಬಿಡ್ಬೇಕು ಫಸ್ಟು. ನನ್ನ ಮಗಳಿಗೆ ಫಸ್ಟ್ ಕೊಡಬೇಕು. ತಿನ್ನೋಕೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತಿದ್ದು, ಚಟ್ನಿ ಜೊತೆ ಎಲ್ಲ. ಒಂದು ಮಾಡೋಕ್ಕೋದೆ, ಒಂದಕ್ಕೆ ನೋಡಿ ಎಷ್ಟೊಂದು ಮಿಕ್ಕಿದೆ, ಎಷ್ಟಾಗುತ್ತೆ ಗೊತ್ತಿಲ್ಲ, ಹಾಕ್ಬಿಡ್ತೀನಿ. ಇದೊಂದು ಸುಮಾರಾಗಿ ರೌಂಡಿಗೆ ಬಂತು, ರೌಂಡಾಗಿ ಹಾಕೋಕ್ಕಾಗಲಿಲ್ಲ. ಇದಂತೂ ಯಾವುದೋ ಮ್ಯಾಪ್ ಆದಂಗೆ ಆಗ್ಬಿಟ್ಟಿದೆ. ನೋಡಿ ಬಟ್ಲಿಗೆ ಹಾಕ್ಕೊಟ್ಟಿದ್ದೆ, ಇಸ್ಕೊಂಡು ತಿನ್ನಲಿಲ್ಲ. ಇಲ್ಲ ಅವಳೆ ಕೈಯಲ್ಲಿ ಇಟ್ಕೊಂಡು ತಿಂತಾ ಕೂತಿದ್ದಾಳೆ. ಅವಳು ಎತ್ಕೊಂಡೇ ಅಡುಗೆ ಮಾಡ್ಬೇಕಂತೆ. ಏನು ಪೋಸು? ಏನು ತಿನ್ನಿ ಅಂತ ಕೊಟ್ಟರೆ ಎಲ್ಲ ಪೀಸ್ ಮಾಡಿ ಸಾಕ್ತಾವಳು. ತಿನ್ನೋ ತವ ಮೇಲೆ ಹಾಕಿ ಸುಡ್ಬೇಕಂತೆ, ಸುಟ್ಟಿರೋದು. ಈಚೆ ಕರ್ಕೊಂಡೋಗಿ ತಿನ್ಸ್ಕೊಬರ್ಬೇಕೀಗ, ಇಲ್ಲಾಂದ್ರೆ ತಿನ್ನಲ್ಲ. ಅವಳಿಗೆ ಹಾಕಿರೋದು ಸೇರಿ 5 ಆದವು, ನಾನು 2 ಆಗ್ತವೆ ಅಂದ್ಕೊಂಡೆ. ಇಲ್ಲಿ 4 ಇದೆ, ಅವ್ಳಿಗೊಂದು ಹಾಕ್ಕೊಟ್ಟಿದ್ದೆ, 5 ಆಯಿತು. ಬಿಸಿಗೆ ಇರಲಿ ಅಂತ ಹೇಳಿ ಮುಚ್ಚಿಬಿಡ್ತೀನಿ ತವ ಮೇಲೆ ಇಟ್ಟು. ಮುಖ ಎಷ್ಟು ತಪ್ಪ ಬಿಡುತ್ತೆ. ಇದೇ ನನ್ನ ಕೈ ಕಟ್ಟಿರೋದು. ಸುಮ್ಮನೆ ಅಳ್ಬಾರ್ದು ಆಯಿತಾ? ಹಾಯ್ ಮಾಡಿಬಿಡು ಮಗನೇ, ಹಾಯ್ ಮಾಡು. ಅವಳು ಏನು ಸಮಾಧಾನನೇ ಇಲ್ಲ. ಈಗ 7ಕ್ಕೆ ತಿನ್ಸಿದ್ದಾಯಿತು, ನಮಗಿನ್ನೂ ಪ್ರಿಪೇರ್ ಮಾಡಿಲ್ಲ. ಅಂದರೆ ಇವತ್ತು ಬಿರಿಯಾನಿ ಮಾಡಿ ಸ್ವಲ್ಪ ಸಾಂಬಾರು ಮಾಡೋದು ನೈಟ್ಗೆ ಆಗುತ್ತೆ ಅಂತ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮಾಡೋದಕ್ಕಾಗಲ್ಲ. ಇಲ್ಲಿ 48 ದಿನದ ಪೂಜೆ ಆದಮೇಲೆ ನಾನು ನನ್ನ ತಂಗಿನ ಮನೆಯಲ್ಲಿ ಹೋಗಿ ತಿನ್ಕೊಂಬಂದಿದ್ದೆ. ಇಲ್ಲಿ ಮಾಡೇ ಇಲ್ಲ. ಮೊನ್ನೆ ಮಾತ್ರ ಫಿಶ್ನ ತಂದಿದ್ರು, ಅಂದರೆ ಅಲ್ಲೇ ಮಾಡಿರೋ ತಂದಿದ್ರು ಅಷ್ಟೇ. ಅದನ್ನು ತಿಂದಿದ್ವಿ, ಅದಾದಮೇಲೆ ತಿಂದಿಲ್ಲ ಇಲ್ಲಿ. ಅದಕ್ಕೆ ಚಿಕನ್ ಮಾಡೋಣ ಅಂತ ಬಿರಿಯಾನಿ ಮಾಡಿ ಸ್ವಲ್ಪ ಇವಾಗ. ಆದರೆ ಅವ್ರ ಪಾಪ ಹುಳ ಇದೆ, ಸೊಪ್ಪಿಗೋಗಿದ್ದಾರೆ. ರೇಷ್ಮೆ ಹುಳಿಟ್ಟಿದ್ದೇವಲ್ಲ, ಸೊಪ್ಪಿಗೋಗಿದ್ದಾರೆ. ಅವ್ರು ಬಂದು ಚಿಕನ್ ತಂದು ಮಾಡಬೇಕು. ಒಂದು 11 ಗಂಟೆ ಆಗುತ್ತೆ ನಾವು ತಿನ್ನೋ ಅಷ್ಟರಲ್ಲಿ. ಅದಕ್ಕೆ ಇವಳಿಗೆ ರವೆ ರೊಟ್ಟಿ ಮಾಡಿಕೊಟ್ಬಿಟ್ಟೆ. ಇವಳು ತಿನ್ನಿಸ್ತೀವಿ ಆಮೇಲೆ, ಅಲ್ಲಿ ತನಕ ಹಸ್ಕೊಂಡಿರಲ್ವಲ್ಲ, ಅದಕ್ಕೋಸ್ಕರ ರವೆ ರೊಟ್ಟಿ ಮಾಡಿ ತೆಗಿಬಂದು ಹಿಲೋಡಿಲಿ ರೋಡಲ್ಲಿ ರವೆ ರೊಟ್ಟಿ ಮಾಡಿಕೊಟ್ಟಿದ್ದು. ಅವಳಿಗೆ ರಾತ್ರಿಯಲ್ಲಿ ನಿದ್ದೆ ಇಲ್ವಲ್ಲ, ಪಾಪ ಸಮಾಧಾನ ಇಲ್ಲ. ಗುಬ್ಬಚ್ಚಿ ತರಕ್ತು ಫುಲ್ಲು ವೀಕ್ ಆಗಿಬಿಟ್ಟಿದ್ದಾಳೆ, ಸಣ್ಣಾಗಿಬಿಟ್ಟಿದ್ದಾಳೆ. ನನಗೆ ಬೇಜಾರು ಆಯ್ತೈತೆ. ಕೈಯೆಲ್ಲ ಪಾಪ ತೋಳಿಗೆ ಹಿಂಗಿರೋದು ಕಾಣಿಸ್ತಿಲ್ಲ, ಫುಲ್ಲು ಕೈಯೆಲ್ಲ ಕರ್ಗೋಗಿದ್ದಾವೆ. ರೋಡಲ್ಲಿ ಹಾಯ್ ಮಾಡಿಬಿಡು. ಈಗ ರೆಡಿ ಮಾಡ್ಕೋಬೇಕು ಬಿರಿಯಾನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ರೆಡಿ ಮಾಡೋದು. ಚಿಕನ್ ಸಾಂಬಾರು ಮಾಮೂಲಿ ನಾನು ಅವತ್ತು ಬ್ಯಾಂಬು ರೆಸಿಪಿಲಿ ತೋರಿಸಿದ್ದಾರ ಹಂಗೆ ಹಾಕ್ಬಿಟ್ಟು, ಒಂದೊಂದು ಸಲ ಧನಿಯಾ ಪುಡಿಲಿ ಮಾಡ್ತೀನಿ, ಒಂದೊಂದು ಸಲ ಹುಳಿ ಸಾಂಬಾರು ಪುಡಿಲೂ ನಾನು ಚಿಕನ್ ಮಾಡ್ತೀನಿ. ಎಲ್ಲ ಹುಳಿ ಸಾಂಬಾರು ಪುಡಿಲಿ ಮಾಡ್ತೀಯ ಅಂತಾರೆ. ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹುಳಿ ಸಾಂಬಾರು ಪುಡಿಲಿ ಮಾಡಿ ಸಕ್ಕತ್ತಾಗಿರುತ್ತೆ. ನಮ್ಗೆ ಆ ಟೇಸ್ಟ್ ಇಷ್ಟ. ಅವರು ಧನಿಯಾ ಪುಡಿ ಧನಿಯಾ ಅಷ್ಟು ಹೊಡಿತಿರುತ್ತೆ. ನಂಗೆ ಧನಿಯಾ ಪುಡಿದು ಅಷ್ಟು ಇಷ್ಟ ಆಗೋಲ್ಲ. ಚಿಕನ್ ಸಾಂಬಾರು ನೋಡೋಣ ಇದು ಮಾಡೋಣ. ನಾನು ಖಾರ ಆಡಿಸ್ಕೋಬೇಕಂತೇಳಿ ಅವಳನ್ನ ಮಂಚದ ಮೇಲೆ ಮಲಗಿಸ್ಬಿಟ್ಟು ಟಿ ವಿ ಹಾಕ್ಕೊಟ್ಬಿಟ್ಟು ನೋಡು ಅಂತೇಳಿ, ಪಾಪ ಸುಸ್ತಾಗಿಲ್ಲಲ್ಲ ನೋಡ್ಕೊಂಡು ಹಂಗೆ ಮಲಗಿದ್ಲು. ಅದಾದಮೇಲೆ ನಾವು ಬಿರಿಯಾನಿ ಮಾಡೋದಕ್ಕೆ ಅಂತ ಹೋದ್ವಿ. ನಮ್ಮ ಮನೆಯವ್ರ ತರೋಷ್ಟಲ್ಲ 11:45 ಆಗಿಬಿಟ್ಟಿತ್ತು. ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ವ, ಬೇಗ ಮಾಡೋಣ ಅಂತೇಳಿ ಹೋಗಿ, ನನ್ನ ಮಗಳು ಬೇರೆ ಅಡ್ಡ ಮಾಡ್ತಿದ್ಲು. ಎಲ್ಲ ಆದಮೇಲೆ ಮಾಡಿ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ಎಲ್ಲ ತಿಂದ್ಕೊಂಡು ನಾವು ಚೆನ್ನಾಗಿತ್ತು ಬಿರಿಯಾನಿನೂ. ಮೇಲೆ ಬಂದ್ವಿ. ಫ್ರೆಂಡ್ಸ್, ನಾವು ಬಿರಿಯಾನಿ ಮಾಡಿ ತಿಂದು ಬರೋಷ್ಟರಲ್ಲಿ 2 o'clock ಆಗಿತ್ತು.
ನಾನು 11 ಗಂಟೆ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೆ. ಬಂದು ಮಲಗಿದ್ದು ಈಗ 5 o'clock ಆಗಿದೆ. ನೆನ್ನೆ ನಿದ್ದೆ ಇರಲಿಲ್ಲ ನೈಟ್. ಇವಳು ಈಗಿದ್ಲು. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಸಂಜೆ ಹೊತ್ತು ನಾನು ಸ್ವಲ್ಪ, ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೋಗೋಣ. ಸರಿ, ಕುದೊಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಆಗಿದೆ, ಈಗ ಸ್ಟೀಮ್ ತೊಗೋಬೇಕು. ಓಕೆ, ಬಿಸಿನೀರು ಕುದಿತಿದೆ, ಬರೀ ಸ್ಟೀಮ್ ತೊಗೊಂಡು ಮಾಡೋಣ. ಸ್ಟೀಮ್ ತೊಗೊಂಡಾಯ್ತು, ಈಗ ಪ್ಯಾಕ್ ಹಾಕೋಬೇಕು. ಬನ್ನಿ ಪ್ಯಾಕ್ ಕೈ ಹಾಕ್ಕೊಡೋದು ತಗೊಳ್ಳೋಣ. ಲೈಟ್ ವಾಶ್ ಹಾಕಿದ್ದೀನಿ. ಇದಕ್ಕೆ ಮುಲ್ತಾಯಿ ನನ್ನ ಓ ಮಗಳಿಗೆ ಈಚೆ ಕರ್ಕೊಂಡೋಗ್ಬೇಕಂತೆ. ಈಗ ಕರ್ಕೊಂಡು ಹೋಗ್ತೀನಿ ಪ್ಯಾಕ್ ಹಾಕ್ಕೊಂಡು. ಹೋಗೋಣ. ಈಚೆ ಕರ್ಕೊಬಂದ್ರು ಅದೇ ಅಳು. ಅಳಬಾರ್ದು ಬಂಗಾರ. ಎಲ್ಲೋಡಲ್ಲಿ ಮಮ್ಮಿ ಹೆಂಗಿದ್ದಾಳೆ ನೋಡಲಿ. ಇದೀಗ ಫುಲ್ಲು ಡ್ರೈ ಆಗಿದೆ, ನಾನು ತೊಳಿತಾ ಇದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟು ಅಷ್ಟೇ ಹಾಕಿದ್ದು. ಡೈಲಿ ನಾನು ಅಂದರೆ ಯಾವಾಗೆಲ್ಲ ಪ್ಯಾಕ್ ಹಾಕ್ತೀನಾಗ ಕಡಲೆ ಹಿಟ್ಟು, ಅರಿಶಿನ, ಟೊಮೆಟೊ ಜ್ಯೂಸು ಆ್ಯಂಡ್ ಮುಲ್ತಾನಿ ಮಿಟ್ಟಿ ಎಲ್ಲ ಆ್ಯಡ್ ಮಾಡ್ಕೋತಾ ಇದ್ದೆ. ಬಟ್ ಇವತ್ತು ನನ್ನ ಮಗಳು ಸ್ವಲ್ಪ ಕಿರಿಕಿರಿ ಮಾಡ್ತಿರೋದ್ರಿಂದ ಸಾಕಂತ ಹೇಳಿ ಅಷ್ಟೇ ಹಾಕಿದ್ದೀನಿ. ಸೊ ಈಗ ವಾಶ್ ಮಾಡೋಣ. ನೋಡ್ತಾ ಇರ್ಬೋದು, ನಾನು ಈಚೆನೇ ಫೇಸ್ ವಾಶ್ ಮಾಡಿದೆ. ಯಾಕೆಂದರೆ ಅವಳು ಒಳಗಡೆನೇ ಇದ್ದಾಳೆ, ಅಲ್ಲ ಹೊರಗಡೆನೇ ಇದ್ದಾಳೆ. ಅದಕ್ಕೋಸ್ಕರ ಬಾ ಬಂದು ಏನಾದರೂ ಫೇಸ್ ವಾಶ್ ಅಂದರೆ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಕ್ರೀಮ್ ಏನು ಹಚ್ಚಂಗಿಲ್ಲ. ಮಾಯ್ಶ್ಚರೈಸರ್ ಹಚ್ಚೋದಿದ್ರೆ ಹಚ್ಬೋದು, ಇಲ್ಲ ಹಾಗೆ ಬಿಡ್ಬೋದು, ಅದು ನಿಮ್ಮಿಷ್ಟ. ನಾನು ಮಾಯ್ಶ್ಚರೈಸರ್ ಹಚ್ತೀನಿ, ಬಟ್ ಇವತ್ತು ಹಚ್ಚಲ್ಲ. ಏಕೆಂದರೆ ಇನ್ನೊಂದು ಸ್ವಲ್ಪ ಲೈಟ್ ಒಂದ್ಸಲ ಫೇಸ್ ವಾಶ್ ಮಾಡಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಾಕು ಇಷ್ಟೇ. ನನ್ನದು ಫುಲ್ಲು ಡ್ಯಾಮೇಜ್ ಆಗಿತ್ತು ಫೇಸು. ತುಂಬ ಅಂದರೆ ಸಿಕ್ಕಾಪಟ್ಟೆ ಪಿಂಪಲ್ಸ್. ಅವಾಗ ಅದಾದಾಗ ನಂಗೆ ಗೊತ್ತಿರಲಿಲ್ಲ, ನಾನು ಪೆಂಚ್ ಮಾಡಿಕೊಂಡು ತೆಗೆದುಬಿಡ್ತಿದ್ದೆ. ಅದೆಲ್ಲ ಓಪನ್ ಪೋರ್ಸ್ ಆಗಿರೋದು ಒಂದೊಂದು ವೀಡಿಯೋದಲ್ಲಿ, ಅಂದರೆ ಹಿಂಗಿಂದ ಬೆಳಕು ಬಿದ್ದರೆ ಕಾಣಿಸುತ್ತೆ. ಅದೆಲ್ಲ ಹೋಗಿಸ್ಕೋಬೇಕು ಅಂದರೆ ಇನ್ನೂ ನನಗಂತೂ ತುಂಬ ಟೈಮ್ ಹಿಡಿಯುತ್ತೆ. ಈಗೀಗ ಪಿಂಪಲ್ಸ್ ಆಗ್ತಿರೋರು ಸ್ಟೀಮ್ ತೊಗೊಂಡು ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಯಾಕೆಂದರೆ ಸ್ಟೀಮ್ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಅದೆಲ್ಲ ಓಪನ್ ಆದಾಗ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಮಗಳನ್ನ ಎತ್ಕೋಬೇಕಂತ ಒಂದು ನಿಮಿಷ. ಅಬ್ಸರ್ವ್ ಮಾಡುತ್ತೆ. ಮತ್ತು ಸ್ಟೀಮ್ನ ನೈಟ್ ಹೊತ್ತು ಅಥವಾ ಸಂಜೆ ಹೊತ್ತು ತೊಗೊಳ್ಳಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ತೊಗೊಳ್ಳೋದ್ರಿಂದ ಬಿಸಿಲಲ್ಲಿ ಓಡಾಡಬಾರ್ದು. ನೀವು ಮನೇಲಿ ಇರೋದಾದರೆ ಮಾತ್ರ ಸ್ಟೀಮ್ನ ಬೆಳಗ್ಗೆ ಹೊತ್ತು ತೊಗೊಳ್ಳಿ, ಇಲ್ಲಾಂದರೆ ನೈಟ್ ಬೆಟರ್ ಅದಕ್ಕೆ ಸ್ಟೀಮ್ ತೊಗೊಳೋದಕ್ಕೆ, ಅಥವಾ ಸಂಜೆ. ನಾನು ಅದಕ್ಕೆ ಸಂಜೆನೇ ಯಾವಾಗೂ ಪ್ಯಾಕ್ ಹಾಕ್ಕೊಳ್ಳೋದು. ಅದೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಸ್ಟೀಮ್ನ ಅಷ್ಟೇ ತುಂಬ ಜಾಸ್ತಿ ಹೊತ್ತೆಲ್ಲ ತೊಗೋಬಾರ್ದು. ಒಂದು 4 ರಿಂದ 5 ನಿಮಿಷ ತೊಗೋಬೋದು. ನನಗೆ ನೆಗಡಿ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ಸ್ಟೀಮ್ ತೊಗೊಳೋದ್ರಿಂದನೂ. ಅವಾಗಿಂದ ಆ್ಯಪಲ್ ಕೊಟ್ಟು ತಿಂದಿಲ್ಲ, ಇವಾಗ ತಿಂತಾವಳೆ. ಒಂಥರ ಹಂಗೆ ಸಿಕ್ಕಾಪಟ್ಟೆ ಐಟಮ್ ಮಾಡ್ತಾಳೆ. ಏನಾದರೂ ಹುಷಾರಿಲ್ಲ ಅಂದರೆ ಓಕೆ, ನಿಮ್ಗೆ ಹೇಗೆ ಅನಿಸಿದೆ ರಿಸಲ್ಟ್ ಅಂತ ನೋಡಿ ಹೇಳಿ. ಇದು ಈಗ ಮುಖ ತೊಳೆದೆ, ನಾನು ಇನ್ನೂ ಏನೂ ಹಚ್ಚಿಲ್ಲ, ಇನ್ನೂ ಮುಖನೂ ಒರೆಸಿಲ್ಲ ಕೂಡ. ಇನ್ನೇನು ಬಿರಿಯಾನಿ ಮಾಡಿ ಆಗಿ ನಾವು ಬಿರಿಯಾನಿಗೆ ಸ್ವಲ್ಪ ಹಾಕಿ ಮತ್ತು ಸಾಂಬಾರು ಮಾಡಿದ್ವಿ. ನೈಟ್ ಏನು ಅಡುಗೆ ಮಾಡೋ ಆಗಿಲ್ಲ, ಬರೀ ಮುದ್ದೆ ಮಾಡಬೇಕಷ್ಟೆ. ನೈಟ್ ಹೋಗಿ ಅಲ್ಲೇ ಊಟ ಮಾಡ್ಕೊಬರ್ಬೇಕು. ಯಾಕೆಂದರೆ ಮೇಲಕ್ಕೆ ತರಲ್ಲ,
ಮತ್ತು ನಾವು ಕೆಳಗಡೆನೇ ಹೋಗಿ ಕುರಿ ಮನೆ ಹತ್ರನೇ ತಿನ್ಕೊಬರ್ಬೇಕು. ಇಲ್ಲಿ ಅಭ್ಯಾಸ ಇಲ್ಲ ಅಂತ, ಇಲ್ಲಿ ಬಂದಮೇಲಿಂದ ಆದರೂ ಕುರಿ ಮನೆ ಇದೆ ಅಂತ ಅಲ್ಲಿ ಮಾಡ್ತಿದ್ದಾರಂತೆ. ಅವ್ರ ಹಳೆ ಮನೆ ಹತ್ರ ಅವ್ರು ತರ್ತಾನೆ ಇರೋದು ಎಲ್ಲಾದರೂ ರಿಲೇಟಿವ್ ಮನೇಲಿ ತಿನ್ಕೊಬರ್ತಿದ್ದು ಅಷ್ಟೇ ಅಂತೆ ಪಾಪ. ಇನ್ನು ಇಲ್ಲಿ ಬಂದಮೇಲೆ ಮಾಡ್ತಾರೆ, ಅದು ರೇರೇ ಮಾಡೋದಿಲ್ಲ ಸ್ವಲ್ಪ. ನಾವಂತೂ ಚಿಕನ್ ಪ್ರಿಯರ್ ಅಲ್ಲ ಮೊನ್ನೆ ಬಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಅಂದರೆ ಡಿಸ್ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ಫುಲ್ಲು ನೋಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಡಿ ಮಗು, ಬಾಯ್ ಮಾಡಿ, ಚೆನ್ನಾಗಿ ಮಾಡ್ತೀಯಲ್ಲ. ಬಾಯ್.